ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಇದ್ದೆ, ಪ್ರತಿನಿತ್ಯ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಜಸ್ಟ್ ಸ್ನಾನ ಮಾಡಿ ದೇವ್ರ ನಮಸ್ಕಾರ ಮಾಡಿಕೊಂಡೆ ಜಸ್ಟ್ ಹಾಗೆ ಮೇಲ್ಗಡೆ ಸನ್ಬಾತ್ ಮಾಡೋಣ ಅಂತ ಬಂದಿವ್ರಿ. ನಿನ್ನೆ ಮಲಗೋದು ಲೇಟ್ ಆಯ್ತಾ, ಇವತ್ತು ಸ್ವಲ್ಪ ತುಂಬ ಕೆಲಸಗಳಿದೆ, ಆಚೆ ಕಡೆ ಹೋಗ್ಬೇಕಾ, ಅದಕ್ಕೋಸ್ಕರ ಪ್ರಿಪ್ರೇಷನ್ ನಡೀತಿದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಚಳಿ ರೀ. ಬೆಳಿಗ್ಗೆ 6 ಗಂಟೆಗೆ ಎದ್ದಿದ್ದೀನಿ, ನೀರೆಲ್ಲ ಕೈ ಇಡೋಕ್ಕಾಗ್ತಿಲ್ಲ, ಮತ್ತೆ ಮಲಗಿದ್ದೀನಿ 1 ತಾಸು, ಅದಕ್ಕೆ ಲೇಟ್ ಆಯ್ತು. ಇವಾಗ ಹೊರಡೋಣ ರೀ, ಬ್ರೇಕ್ಫಾಸ್ಟ್ ಮಾಡೋಣ. ಊರಿಗೆ ಹೋಗೋಕ್ಕೆ ಬ್ಯಾಗನ್ನ ರೆಡಿ ಮಾಡ್ಕೊಳ್ಳೋಣ್ರಿ. ಎಲ್ಲೆಲ್ಲಿದೆ ನಮ್ಮ ಐಟಮ್ಸ್ ಎಲ್ಲ, ವಾಟರ್ ಬಾಟ್ಲ್ ಹಾಕ್ಕೊಳ್ಳೋಣ, ಮತ್ತು ಬ್ಯಾಗ್ ಎಲ್ಲಿದೆ. ಹಾಯ್ ಮಾ, ಗುಡ್ ಮಾರ್ನಿಂಗ್. ಏನಮ್ಮ ಗೊತ್ತಿಲ್ಲ, ಲೇಟ್ ಆಯ್ತದ. ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದಾರೆ, ನಾವು ಬ್ಯಾಗ್ ರೆಡಿ ಮಾಡ್ಕೊಂಡ್ಬಿಡೋಣ. ವಾಟರ್ ಬಾಟಲ್ ತುಂಬ್ಕೊಂಡೈತ್ರಿ, ಎಲ್ಲನೂ ತೊಗೊಂಡೈತೆ, ಬ್ಯಾಗ್ನೂ ರೆಡಿ ಆಯ್ತು. ನಾಷ್ಟ ಮಾಡೋಣ್ರಿ, ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗಿದ್ರೆ ಹೊರಡೋಣ. ಇವಾಗ ಹೊರಡೋ ಸಮಯ ರೀ. ನಾನು ನಿಮ್ಗೆ ಬಸ್ ಸ್ಟಾಪಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಬಸ್ ಸ್ಟಾಪ್ ಹತ್ರ ಬಂದಿವ್ರಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಸ್ ಸ್ಟಾಪ್ನ ರೀಚ್ ಆಗ್ತದೆ. ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇರ್ತಾವ್ರೆ. ಮಾರ್ನಿಂಗ್ ಎಲ್ಲರೂ ಆಫೀಸ್ ಕಾಲೇಜು ಶಾಲೆಗೆ ಹೋಗ್ತಿರ್ತಾರೆ. ಯಾವುದೋ ಬಸ್ ಬಂದಿದೆ ರೀ, ಖಾಲಿ ಇದೆ. ಓಕೆ, ನಾಟ್ ಬ್ಯಾಡ್. ಜಸ್ಟ್ ನಾವು ಬಸ್ ಹತ್ಕೊಂಡೇವ್ರಿ. ಬಸ್ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ ರೀ. ಅಣ್ಣ, ಒಂದು ಹೊಸ ಬಸ್ ಸ್ಟ್ಯಾಂಡ್. ಗೌರ್ಮೆಂಟ್ ಬಸ್ಸಿಗೆ ಕಂಪೇರ್ ಮಾಡಿದ್ರೆ ಪ್ರೈವೇಟ್ ಬಸ್ಸಿಗೆ ಹೋಗೋದು ಬೆಸ್ಟ್ ರೀ. ಯಾಕಂದ್ರೆ ಗೌರ್ಮೆಂಟ್ ಬಸ್ ಒಳಗೆ ಮಾರ್ನಿಂಗ್ ಟೈಮ್ ಒಳಗಡೆ ನಿಂತ್ಕೊಳ್ಳೋಕ್ಕೂ ಜಾಗ ಇರಂಗಿಲ್ಲ, ಅಷ್ಟು ತ್ರಾಸ ಇರ್ತೈತಿ. ಏನು ಹೆಸ್ರು? ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ದು ಬಸ್ ಸ್ಟಾಪ್ ಬರ್ತೈತೆ, ಹೇಳ್ಕೊಳ್ಳೋಣ. ನಾವು ಇವಾಗ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣದಲ್ಲಿದ್ದೇವೆ ರೀ. ಬಸ್ ಇನ್ನೊಂದು 10 ಮಿನಿಟ್ಸಲ್ಲಿ ಬರ್ತೈತೆ ರೀ. ಬಸ್ ಮಿಸ್ ಆತ ಭಾಳ ಸಮಸ್ಯೆ ಆಗ್ತೈತಿ. ನೋಡಿರಿ ಬಸ್ ಸ್ಟ್ಯಾಂಡ್ ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಪ್ಲಾಟ್ಫಾರ್ಮ್ ನಂಬರ್ ಯಾವುದಂತಲೇ ಗೊತ್ತಿಲ್ಲ ಗುರು, ಯಾರಿಗೆ ಕೇಳಬೇಕು ಇವಾಗ. ಬೇರೆ ಪ್ಲಾಟ್ಫಾರ್ಮಲ್ಲಿ ನಿಂತರೆ ಮತ್ತೆ ಬಸ್ ಹೋದ್ರೆ ತುಂಬ ಕಷ್ಟ. ಸಿಟಿ ಬಸ್ ಥರ ಕಂಟಿನ್ಯೂಸ್ ಬಸ್ ಇರೋಂಗಿಲ್ಲ ರೀ. ತಾಸಿಗೊಂದು 2 ತಾಸಿಗೊಂದು ಬಸ್ ಮೊದಲ ಕಾಯೋದು ಅಂತಂದ್ರೆ ತಲೆ ಗಿರ್ರ ಅಂತೈತಿ. ಅಣ್ಣವ್ರು ಕೇಳಿದ್ವಿ ರೀ, ಇಲ್ಲೇ ಬರ್ತಾವೆ ನಿಂತೋಡ್ರಿ ಅಂತಂದ್ರೆ ನಿಂತ್ಕೊಳ್ಳೋಣ. ನಾವು ಪ್ಲಾಟ್ಫಾರ್ಮ್ ಬಂದಾಯ್ತು ರೀ, ಬಸ್ಗೋಸ್ಕರ ವೇಟ್ ಮಾಡತ್ತೀವಿ. ಯಾವುದೋ ಬಸ್ ಬಂತ ತಡಸ. ಇವಾಗ ಎಲ್ಲರೂ ಬಸ್ ಹೇಳ್ಕೊತಿದ್ದಾರೆ. ಇವಾಗ ಹಳ್ಳಿ ಊರಿಗೆ ಹೋಗ್ಬೇಕಂತಂದ್ರೆ ಬಸ್ಗೋಸ್ಕರ ಕಾಯೋದೇ ಬೇಜಾರು ನೋಡ್ರಿ. ಯಾವ ಪ್ಲಾಟ್ಫಾರ್ಮ್ ಬರ್ತೈತಿ, ಎಷ್ಟು ಗಂಟೆ ಬರ್ತೈತಿ, ಟೈಮಿಂಗ್ ಇರೋಂಗಿಲ್ಲ ಅವಕ್ಕೆ. ಎನ್ಕ್ವೈರಿ ಮಾಡ್ಕೊಂಡ್ಬಿಡೋಣ್ರಿ. ಸುಮ್ಮನೆ ಅಲ್ಲಿ ಕಾಯೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾವ ಪ್ಲಾಟ್ಫಾರ್ಮ್ ಅನ್ನೋದು ಒಂದ್ಸಲ ಕ್ಲಾರಿಫೈ ಮಾಡ್ಕೊಂಡ್ಬಂದ್ಬಿಡೋಣ. ಎನ್ಕ್ವೈರಿ ಮಾಡೋಕ್ಕೆ ಯಾರೂ ಇಲ್ಲಲ್ರಿ ಅಲ್ಲಿ. ಹೋಗಿದ್ದಾರೆ. ಇವಾಗ 10:00 ಇದೆ ಅಂತ್ರಿ, ಬರ್ತೈತಿ ಅಲ್ಲೇ ಹೋಗ್ರಿ ಅಂತ ಹೇಳಿದ್ರೆ ಅಲ್ಲಿ ಹೊಡ್ತಿದ್ದೀವಿ. ಇವಾಗ ನಮ್ಮ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೆ ಅಂತಂದ್ರೆ, ಭಾರತವನ್ನು ಪೋಲಿಯೋ ಮುಕ್ತ ಭಾರತವನ್ನಾಗಿ ಪರಿವರ್ತನೆ ಮಾಡೋಕ್ಕೆ ಪ್ರತಿಯೊಂದು ಸಂಚಾರಿ ಠಾಣೆಗಳಲ್ಲಿ ಅಂತಂದರೆ ಬಸ್ ಸ್ಟಾಪ್ ಆಗಿರ್ಬೋದು, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಆಗಿರ್ಬೋದು, ಮತ್ತು ಅಂಗನವಾಡಿಗಳಲ್ಲಿ ಪೋಲಿಯೋನ ಹಾಕೋಕ್ಕೆ ಅರ್ಧ ಅಧಿಕಾರಿಗಳ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ನಮಗೆ ಅವರು ಸಿಕ್ಕಿದ್ರೆ ಮಾತಾಡ್ಸೋಣ್ರಿ ಅವ್ರಿಗೆ. ಮಂಜುನಾಥ್ ಹಡಪದ, ನಾನು ನಗರ ಪ್ರಾಥಮಿಕ ರಾಮಲೇಶ್ವರ ನಗರ ಆರೋಗ್ಯ ಕೇಂದ್ರ ಹುಬ್ಬಳ್ಳಿ, ಇಲ್ಲಿಂದ ನಾನು ಈ ದಿನ ಮತ್ತು ನಿನ್ನೆ 21/12/2025 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಜರುಗುತ್ತಿದ್ದು ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸಿದೆ. ಮೊಬೈಲ್ ಟೀಮ್ ಆಗಿ ನಾನು ಈ ಹೊಸೂರು BRTS ಬಸ್ ಸ್ಟಾಪ್ ಹುಬ್ಬಳ್ಳಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಮತ್ತು ಇತರೆ ಹುಬ್ಬಳ್ಳಿಯಾದ್ಯಂತ ಎಲ್ಲ ಸಂಚಾರಿ ತಾಣಗಳು ಮತ್ತು ನಗರ ಪ್ರಾಥಮಿಕ ಹಾಗೂ ಗ್ರಾಮೀಣ ಭಾಗದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಈ ರಾಷ್ಟ್ರೀಯ ಪಲ್ಸ್ ಪೋಲಿಯೋ
ಕಾರ್ಯಕ್ರಮ ಜರುಗುತ್ತಿದ್ದು ತಮ್ಮ ಎಲ್ಲ ಹುಟ್ಟಿದಾಗಿಂದ 0 to 5 ಇಯರ್ಸ್ ಒಳಗಡಿನ ಮಕ್ಕಳಿಗೆ ಎಲ್ಲರಿಗೂ 2 ಡ್ರಾಪ್ಸ್ ಹನಿಗಳನ್ನು ಹಾಕೋದ್ರಿಂದ ಈ ಪಲ್ಸ್ ಪೋಲಿಯೋದಿಂದ ಆಗುವಂಥ ಅಂಗವೈಕಲ್ಯ ಹುಟ್ಟಿದಾಗಿಂದನೂ ಆಗುವಂಥ ಅಂಗವೈಕಲ್ಯನ ತಡೆಗಟ್ಟಬಹುದು. ಮತ್ತು ಈ ಕರ್ನಾಟಕದಂತ ಮತ್ತು ಈ ಭಾರತದಂತ ನಾವು ಈ ಸಂಪೂರ್ಣವಾಗಿ ಈ ಪೋಲಿಯೋ ಮುಕ್ತ ಭಾರತವನ್ನಾಗಿ ಯಶಸ್ವಿಗೊಳಿಸೋಣ. ಇದು ಎಲ್ಲ ಪ್ರತಿಯೊಬ್ಬರು ಆರೋಗ್ಯ ಕಾರ್ಯಕರ್ತರು ಬೆಂಬಿಡದೆ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಿದ್ದೇವೆ. ಹಾಗೂ ತಾವು ಸಾರ್ವಜನಿಕರು ಈ ನಮ್ಮ ಆರೋಗ್ಯ ಇಲಾಖೆಯ ಜೊತೆ ಕೈಗೂಡಿಸಿ ಈ 0 to 5 ಇಯರ್ಸ್ ಮಕ್ಕಳಿಗೆ ಪ್ರತಿಯೊಬ್ಬರು ತಪ್ಪದೆ ಈ ಲಸಿಕೆಯನ್ನು ಹಾಕಿಸುತ್ತೇವೆ ಎಂದು ಪ್ರಮಾಣೀಕರಿಸಿ ನಾಳೆ ಒಂದು ದಿನ ಇದು ಇದ್ದು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಈ ಎಲ್ಲ ಸಂಚಾರಿ ತಾಣಗಳಲ್ಲೂ ಇದೆ, ಇದನ್ನ ಸದುಪಯೋಗ ಪಡಬೇಕು. ಮತ್ತು ನಿನ್ನೆಯಿಂದ 22/12/2025 ಮನೆ ಮನೆಗೆ ಯಾರು ಮೊದಲನೇ ದಿನ ತಪ್ಪಿಸಿಕೊಳ್ಳಿದ್ದಿರ್ತಾರೆ ಈ ಹುಡುಗರು, ಈ ಚಿಕ್ಕ ಮಕ್ಕಳು ಪೋಲಿಯೋ ಹನಿಗಳಿಂದ ವಂಚಿತರಾಗಿರ್ತಾರೆ, ಅವರಿಗೆ ಮನೆ ಮನೆಗೆ ಡೋರ್ ಟು ಡೋರ್ ಎಲ್ಲ ಆರೋಗ್ಯ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಆರೋಗ್ಯ ನಿರೀಕ್ಷಕರು, ಆರೋಗ್ಯ ಪ್ರಥಮ ಸುರಕ್ಷಣಾಧಿಕಾರಿಗಳು ಎಲ್ಲ ಈ ಇಲಾಖೆಯ ಕೈಗಳನ್ನು ಜೋಡಿಸಿಕೊಂಡು ಈ ಪಲ್ಸ್ ಪೋಲಿಯೋ ರಾಷ್ಟ್ರೀಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದೇವೆ. ತಾವುಗಳು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ತಪ್ಪದೆ ಕೈ ಜೋಡಿಸಿ ಯಶಸ್ವಿಗೊಳಿಸೋಣ ಮತ್ತು ಪೋಲಿಯೋ ಮುಕ್ತ ಭಾರತವನ್ನಾಗಿ ಮಾಡೋಣ ಎಂದು ಈ ಮೂಲಕ ಪ್ರಮಾಣೀಕರಿಸುತ್ತೇವೆ. ಜಸ್ಟ್ ಬಸ್ ಮಿಸ್ ಆಕೈತೆ ನೋಡ್ರಿ, ಜಸ್ಟ್ ಬಸ್ ಹತ್ಕೊಂಡಾಯ್ತು ನಾವು. ರೀಚ್ ಆಗೋದು ಇನ್ನೊಂದು 1.5 ತಾಸು ಆಕೈತೆ ನೋಡ್ರಿ. ಜಸ್ಟ್ ನಾವು ಲೊಕೇಶನ್ ಬಂದೈತ್ರಿ, ಹೊರಡೋಣ ಇವಾಗ. ಯಪ್ಪ ಬಸ್ ನಾವು ಬರೋದ್ರಲ್ಲೇ ಸಾಕಾಗೈತೆ ನೋಡ್ರಿ. ರೋಡ್ ಬೇರೆ ಸಣ್ಣದಿದೆ, ಒಂದೇ ಬಸ್ ಇದೆ. ಇನ್ನು 5 ಮಿನಿಟ್ಸ್ ಆಗಿದ್ರೆ ಬಸ್ಸೇ ಮಿಸ್ ಆಗಿರೋದು. ಅಲ್ಲೇ ಪೋಲಿಯೋದ ವಿಡಿಯೋ ಮಾಡ್ಕೊಂಡು ನಿಂತೇವ್ರಿ, ಬಸ್ ಬಂದ್ಬಿಟ್ಟೈತಿ, ಗೊತ್ತಾಗಿಲ್ಲ ನಮಗೆ. ಸ್ಟಾಪ್ ಬಿಟ್ಟು ಮುಂದೆ ತೊಗೊಂಬಂದ್ಬಿಟ್ರ ಏನು ಮಾಡ್ತೀರಿ, ನಾವು ಹಂಗೆ ಬಂದ್ಬಿಟ್ಟಿವಿ. ಭಾಳ ಸಮಸ್ಯೆ ಆಗ್ತಿತ್ತು. ಇಲ್ಲಾಂದ್ರೆ ಮತ್ತೊಂದು ತಾಸು ಬಸ್ ಸ್ಟ್ಯಾಂಡ್ ಕಾಯ್ಬೇಕಿತ್ತು ರೀ. ಆ ಸಂಬಂಧ ಹೆಂಗೋ ಒಂದು ಗಾಡ್ ಗ್ರೇಸ್ ಅಲ್ಲೇ ಸಿಗ್ತೀರಿ, ಅಲ್ಲೇ ನಮ್ಮ ಎಲ್ಲಿ ನಿಂತೇವೆ ಅಲ್ಲೇ ಬಸ್ ಬಂದೈತೆ. ಏನು ಮಾಡ್ತೀರಿ? ಆಲ್ಮೋಸ್ಟ್ ನಾವು ಬಂದ್ವಿ ರೀ. ಸ್ವಲ್ಪ ಕೆಲಸಗಳಿದ್ದಾವೆ, ಕೆಲಸ ಮುಗಿದಾದ್ಮೇಲೆ ಕನೆಕ್ಟ್ ಆಗ್ತೇನೆ. A few moments later. ಎಲ್ಲ ಕೆಲಸ ಮುಗಿಸ್ಕೊಂಡು ಆಚೆ ಕಡೆ ಬರುವಷ್ಟರಲ್ಲೇ ಸಂಜೆ 6 ಗಂಟೆ ಆಯ್ತು ರೀ. ಏನು ಮಾಡ್ತೀರಿ, ಸಿಕ್ಕಾಪಟ್ಟೆ ಕೆಲಸ ಮಾತ್ರ ಚೆನ್ನಾಗಿತ್ತು. ಮಾತ್ರ ಒಳಗಡೆ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಅಂತ ಹೇಳ್ಬೋದು. ಎಲ್ಲ ಭೇಟಿಯಾಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದನ ಸ್ವೀಕರಿಸಿ ನಾವು ರಿಟರ್ನ್ ಇವಾಗ ನಮ್ಮ ಮನೆ ಕಡೆ ಹೊಡ್ತಿದ್ದೀವಿ ರೀ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸೂರ್ಯ ಅಸ್ತವಾಗಿ ಕತ್ಲಾಗಕ್ಕೆ ಪ್ರಾರಂಭ ಆಗ್ತೈತಿ. ನೋಡೋಣ ಮುಂದೆ ಏನೇನಾಗ್ತೈತಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವು ಮನೆ ರೀಚ್ ಆಗೋದು ಸುಮಾರು 9-9:30 ಆಗತ್ತೆ ರೀ. ಎಲ್ಲಿ ನೋಡ್ತೀವಿ ಅಲ್ಲಿ ವಿಂಡ್ ಮಿಲ್ಗಳಿದಾವೆ ರೀ. ಪವನ ಶಕ್ತಿ, ಗಾಳಿಯಿಂದ ವಿದ್ಯುತ್ ಉತ್ಪಾದನೆ, ಚೆನ್ನಾಗಿದೆ ಕಾನ್ಸೆಪ್ಟ್. ಹಳ್ಳಿ ವಾತಾವರಣ ಏನೋ ಒಂಥರ ಚೆನ್ನಾಗಿರ್ತೈತೆ ನೋಡ್ರಿ. ನಾವು ಇವಾಗ ಬಸ್ಗೋಸ್ಕರ ವೇಟ್ ಮಾಡ್ತಿದ್ದೇವ್ರಿ. ಬಸ್ ಬರೋದು ಎಷ್ಟೊತ್ತಾಗತ್ತೆ ಗೊತ್ತಿಲ್ಲ. ಇಷ್ಟೊತ್ತತ್ರಿ ಬಸ್ಸಿಗೆ ವೇಟ್ ಮಾಡಕತ್ತ, ಇನ್ನೂ ಬಸ್ ಬಂದಿಲ್ಲ ನೋಡ್ರಿ. ಇವರೆಲ್ಲ ಬಸ್ಗೋಸ್ಕರ ವೇಟ್ ಮಾಡತ್ತಾರ. ಫೈನಲಿ ಬಸ್ ಬಂತ್ರಿ, ಹತ್ಕೊಳ್ಳೋಣ ಇವಾಗ. ಯಪ್ಪ ಎಷ್ಟೊತ್ರಿ ಕಾಯೋದ. ನೋಡ್ರಿ ಬಸ್ಸಿನ ಪರಿಸ್ಥಿತಿ ಹೆಂಗೈತೆ ನೋಡ್ರಿ. ಬಸ್ಸಿನ ಫೈನಲಿ ಬಸ್ ಹತ್ಕೊಂಡಾಯ್ತ್ರಿ. ಸಿಕ್ಕಾಪಟ್ಟೆ ರಶ್ ಇದೆ ಮಾತ್ರ. ಬಸ್ ಅಲ್ಲಿ ಸೀಟ್ ಇಲ್ಲ ರೀ. ಒಂದ್ 2 ಸ್ಟಾಪ್ ವೇಟ್ ಮಾಡೋಣ, ಬಸ್ ಖಾಲಿ ಆಯ್ತು. ಜಸ್ಟ್ ನಮ್ದು ಸ್ಟಾಪ್ ಅಂದ್ರೆ ನಾವು ಇಳ್ಕೊಂಡ್ವಿ. ಮನೇನ ರೀಚ್ ಆಗೋದು ಇನ್ನೊಂದು 1/2 hour ಆಗ್ತೈತಿ. ನಾವು ಇವಾಗ ಎಕ್ಸಾಕ್ಟ್ಲಿ ಹೊಸೂರು ಬಸ್ ಸ್ಟ್ಯಾಂಡ್ ಹತ್ರ ಇದೆ ನೋಡ್ರಿ. ಏನು ಬಸ್ ಎಷ್ಟು ಗಂಟೆಗೆ ಬರ್ತಾವನ್ರಿ ಇವಾಗ? ಬಸ್ಸಿಗೆ ವೇಟ್ ಮಾಡ್ಬೇಕು ಮತ್ತೆ ಹೋಗಿ ಇವಾಗ ಮುಂದ್ಗಡೆ.
ಫೈನಲಿ ನಾವು ನಮ್ದು ಬಸ್ ಸ್ಟಾಪಿಗೆ ಬಂದಿವ್ರಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಬಸ್ ಬಂತ್ರಿ, ಬಸ್ ಖಾಲಿನೇ ಇದೆ. ಇದಕ್ಕೆ ಹತ್ಕೊಂಡು ಹೋಗ್ಬಿಡೋಣ. ಜಸ್ಟ್ ಬಸ್ ಹತ್ಕೊಂಡಿವ್ರಿ. ಮುಂದ್ಗಡೆ ಸೀಟ್ ಇಲ್ಲ, ಹಿಂದ್ಗಡೆ ಬಂದು ಕುಂತಿದ್ದೇವೆ. ಮುಂದ್ಗಡೆ ಸೀಟ್ ಖಾಲಿ ಆಗ್ತಿದೆ, ಹೋಗಿ ಕೂತ್ಕೊಳ್ಳೋಣ ಅಲ್ಲಿ ಇವಾಗ. ಕಾಣ ಅವನಾಗ್ರ ಒಂದೆ ಟಿಕೆಟ್ ತೊಗೊಂಡಾಯ್ತ್ರಿ. ನಮ್ದು ಸ್ಟಾಪ್ ಅಂತ ಹೇಳ್ಕೊಳ್ಳೋಣ ಇವಾಗ. ಜಸ್ಟ್ ನಾವು ಹೇಳ್ಕೊಂಡಾಯ್ತ್ರಿ. ನಾವು ಇವಾಗ ಆನ್ ದಿ ವೇ ಟು ನಮ್ಮ ಮನೆ ಇದ್ದೇವೆ. ನಾನು ನಿಮಗೆ ಮನೆ ರೀಚ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಮನೆನ ರೀಚ್ ಆದೀವ್ರಿ. ಇವತ್ತಿನ ದಿನ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿಲ್ಲ ಲವ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.